ಹಲೋ ಸರ್. ಹಲೋ ರೂಪಾ ಅವರೇ. ನನ್ನ ಮಗಳು ಗಂಗಾ, ಅವನು ನಾಣಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ನನ್ನ ಅಬ್ಬಿ ನಮ್ಮ ಯಜಮಾನ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ ಸರ್? ಫಸ್ಟ್ ಅಭಿ ಬಗ್ಗೆ ಹೇಳ್ತೀನಮ್ಮ. 4 days ಬ್ಯಾಕ್ ಅಭಿ ಮನೆ ಬಿಟ್ಟು ಬಂದಿದ್ದ. ಸಿಸಿ ಕ್ಯಾಮೆರಾ ಆಧಾರವಾಗಿ ಅವನು ಕೊನೆದ ಕಾಣಿಸಿದ್ದು ಈ ರೋಡಲ್ಲೇ. ಅವತ್ತು ಇದೇ ರೋಡಲ್ಲಿ ರೂಪಾ ಅವರ ಚಿಕ್ಕ ಮಗಳು ನಿತ್ಯ ಕಾರಲ್ಲಿ ಬಂದ್ಲು. ಅಭಿ ಅವ್ರಿಗೆ ಎದುರಾದ. ಇಬ್ಬರ ಮಧ್ಯ ಚಿಕ್ಕ ವಿಷಯಕ್ಕೆ ಜಗಳ ನಡೀತು. ಆ ಕಾರಣದಿಂದ ನಿತ್ಯ ಅಭಿನ ಕಿಡ್ನಾಪ್ ಮಾಡಿದ್ಲು ಅಂತ ನಮ್ಮವ್ರು ಅನುಮಾನ ಪಟ್ರು. ಬಟ್ ಅದು ರಾಂಗ್. ಆಮೇಲೆ ಏನ್ ನಡೀತು ಅಂದ್ರೆ, ತನ್ನ ಮದರ್ ಹಾಗೆ ನಿತ್ಯ ಯಾಕಿದ್ದಾಳೆ ಅನ್ನೋದೇ ಡೌಟು. ಅಭಿಗ್ ಬಂದು ನಿತ್ಯ ಕಾರ್ನ ಫಾಲೋ ಮಾಡ್ದ. ನಿತ್ಯ ನಿಮ್ಮ ಮನೆಗೆ ಬಂದ್ಲು. ನಿತ್ಯಂಗೂ ನಿಮಗೂ ಅಭಿ ಬಗ್ಗೆ ಡಿಸ್ಕಷನ್ ನಡೀತು. ಅಭಿನ ಭೇಟಿ ಮಾಡಿದ್ದೆ ಅಂತ ಅವತ್ತು ನಿತ್ಯ ಕೂಡ ನನ್ನ ಹತ್ರ ಹೇಳಿದ್ಲು. ಅವನು ಮಿಸ್ ಆಗಿದ್ದಾನೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಮಾಮ್. ರೋಡಲ್ಲಿ ಹೋಗ್ಬೇಕಾದ್ರೆ ಸಡನ್ ಆಗಿ ಕಾರಿಗೆ ಅಡ್ಡ ಬಂದ. ಅವಾಗ ಅಭಿ ಅಲ್ಲೇ ಇದ್ದ. ನಿಮ್ಮ ಮಾತನ್ನೆಲ್ಲ ಕೇಳಿಸ್ಕೊಂಡ. ಈ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು? ನಿಮ್ಮ ಮನೆ ಮುಂದಿರೋ ಸಿಸಿ ಕ್ಯಾಮ್ರಾದಲ್ಲಿ ಅದು ರೆಕಾರ್ಡ್ ಆಗಿದೆ. ಅದರ ಮಾರನೇ ದಿನ ಅಭಿಗೆ ಜಯೇ ತನ್ನ ತಂದೆ ಅನ್ನೋ ವಿಷಯ ಗೊತ್ತಾಯ್ತು. ಮೊದಲೇ ಜೈ ಮೇಲೆ ಕೋಪ ಮಾಡ್ಕೊಂಡಿದ್ದ ಅಭಿ ಜಯೇ ತನ್ನ ತಂದೆ ಅನ್ನೋ ವಿಷಯನ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ಲಿಲ್ಲ. ಮತ್ತೆ ಇದೇ ರೋಡಿಗೆ ಬಂದು ಅಲ್ಲಿರೋ ಪಾರ್ಕಲ್ಲಿ ಕೂತ್ಕೊಂಡು ತುಂಬಾ ಹೊತ್ತು ಯೋಚನೆ ಮಾಡ್ದ. ಅದಕ್ಕೆ ಸಾಕ್ಷಿ ಆ ಪಾರ್ಕಿನ ಸೆಕ್ಯೂರಿಟಿ ಗಾರ್ಡ್. ಸೆಕ್ಯೂರಿಟಿ ಸರ್ಗೇನಾಯ್ತು ಅಂತ ಎಲ್ಲ ಹೇಳಿ. ಸರ್, ಆ ಹುಡುಗ ನಿನ್ನೆ ರಾತ್ರಿ ಕೂಡ ಪಾರ್ಕಲ್ಲಿ ಮಲ್ಕೊಂಡಿದ್ದ ಸರ್. ಬೆಳಿಗ್ಗೆನೆ ಎದ್ದು ಹೊರಟೋದ ಸರ್.